Hello students, welcome to Vedanta Karnataka learning platform. I am your chemistry teacher Deepa ma'am. Yes, many students what they'll do, they just open the syllabus and start studying chapter by chapter. But before that, what you need to know is how actually the second PUC chemistry paper is designed. How actually it is designed. That means once you know the weightage pattern, it will become easy to score more and study better. ಹೌದಾ ನೀವು ಓದಕ್ ಸ್ಟಾರ್ಟ್ ಮಾಡಕ್ಕಿಂತ ಮೊದ್ಲ ದಿಸ್ ಇಸ್ ವೆರಿ ಮೈನ್ಯೂಟ್ ಥಿಂಗ್ ಬಟ್ ಇಟ್ ಪ್ಲೇಸ್ ಅನ್ ವೆರಿ ಇಂಪಾರ್ಟೆಂಟ್ ಇದು ಬ್ಲೂ ಪ್ರಿಂಟ್ ವೇಟೇಜ್ ಏನೈತಲ್ಲ ದಿಸ್ ಇಸ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೂಲ್ ಇಟ್ ಇಸ್ ನಾಟ್ ನೆಸಸರಿ ಬಟ್ ಇಟ್ ಇಸ್ ಆಲ್ಸೋ ನೆಸಸರಿ ಟು ನೋ ಅಬೌಟ್ ಇಟ್ ನಿಮಗೊಂದು ಕ್ಲಾರಿಟಿ ಸಿಗ್ತೈತಿ ನೀವು ಓದಕ್ ಸ್ಟಾರ್ಟ್ ಮಾಡ್ತಿರಲ್ಲ ಸೆಕೆಂಡ್ ಪಿ ಯು ಸಿ ಕೆಮಿಸ್ಟ್ರಿನ ಒನ್ಸ್ ನೀವು ಇದು ವಿಡಿಯೋ ನೋಡಿದ್ರಪ್ಪ ಅಂದ್ರ ಇದನ್ನ ಈ ವೇಟೇಜ್ ಪ್ಯಾಟರ್ನ್ ನೋಡಿದ್ರೆ ಓವರ್ ಆಲ್ ನಿಮ್ದು ಕ್ವಶನ್ ಸೆಕೆಂಡ್ ಪಿ ಯು ಸಿ ಕ್ವಶನ್ ಪೇಪರ್ ಯಾವ ಬೇಸ್ಡ್ ಮೇಲೆ ನಿಮ್ಗೆ ಕ್ವಶನ್ಸ್ ಎಲ್ಲ ತೆಗಿತಾರ ಅಂತ ನಿಮ್ಗೆ ಗೊತ್ತಾತಂದ್ರ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ ಓದಕ್ಕೆ ಏನ್ ಸ್ಟಾರ್ಟ್ ಮಾಡ್ತಿರಲ್ಲ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ ಮೆಮರಿ ಬೇಸ್ಡ್ ಕ್ವಶನ್ಸ್ ಯಾವ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್ ಎಷ್ಟು ಕೇಳ್ತಾರ ಆಮೇಲೆ ಯಾವೆಲ್ಲ ಡೈರೆಕ್ಟ್ ಕ್ವಶನ್ಸ್ ಬರ್ಬೋದು ಮೆಮರಿ ಬೇಸ್ಡ್ ಕ್ವಶನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್ ಅಪ್ಲೈ ಅಂದ್ರೆ ಲೈಕ್ ನ್ಯೂಮರಿಕಲ್ಸ್ ನೀವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋದು ಇರ್ತೈತಿ ಅಂಡ್ ಆಲ್ಸೋ ಯು ವಿಲ್ ಗೆಟ್ ಅ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಟೈಪ್ ಆಫ್ ಕ್ವಶನ್ಸ್ ಸಿ ಟೋಟಲಿ ನಿಮ್ದು ಸೆಕೆಂಡ್ ಪಿ ಯು ಸಿ ಏನು ಸೆಕೆಂಡ್ ಪಿ ಯು ಸಿ ಪೇಪರ್ ಐತಲ್ಲ ಕ್ವಶನ್ ಪೇಪರ್ ಇಟ್ ಈಸ್ ಆಫ್ 105 ಮಾರ್ಕ್ಸ್ ಇದೇನಂದ್ರೆ 105 ಮಾರ್ಕ್ಸ್ ಬಟ್ ನೀವು 105 ಮಾರ್ಕ್ಸ್ ಇಂದ ಬರಂಗಿಲ್ಲ ಇದ್ರೊಳಗೆ ನೀವು ಚಾಯ್ಸ್ ಇರ್ತಾವ 70 ಮಾರ್ಕ್ಸ್ ಇಂದ ಅಷ್ಟೇ ಬರೀತೀರಿ ಹೌದಲ್ವಾ 70 ಮಾರ್ಕ್ಸ್ ಬರೀತೀರಿ ಇನ್ 30 ಮಾರ್ಕ್ಸ್ ಏನೋ ನಿಮ್ದು ಲ್ಯಾಬ್ ಇರ್ತೈತಿ ಹೌದಾ ಇನ್ ದಿಸ್ ವಿಡಿಯೋ ವಿಲ್ ಏನ್ ಮಾಡೋದಪ್ಪ ಅಂದ್ರ ಕ್ವಶನ್ ಪೇಪರ್ ಪ್ಯಾಟರ್ನು ಹೆಂಗ್ ತೆಗ್ದಿರ್ತಾರ ಹೆಂಗ್ ಆಕ್ಚುಲಿ ಪೇಪರ್ ಡಿಸೈನ್ ಆಯ್ತಂತ ನೋಡ್ಕೊಂತ ಬರೋಣ ಹಂಗ ಇದನ್ನ ತಿಳ್ಕೊಂಡ್ರಪ್ಪ ಅಂದ್ರ ನಿಮ್ಗೊಂದು ಕ್ಲಾರಿಟಿ ಬರ್ತೈತಿ ನೀವ್ ಯಾವಾಗ ಓದ್ತಿರ್ತಿರಲ್ಲ ಯಾವ್ದು ಮೆಮರಿ ಬೇಸ್ಡ್ ಕ್ವಶನ್ ಯಾವ ನಾಲೆಜ್ ಬೇಸ್ಡ್ ಕ್ವಶನ್ಸ್ ಯಾವೆಲ್ಲ ಕ್ವಶನ್ಸ್ ಪಾರ್ಟ್ ಎದಾಗ ಬರ್ತೈತಿ ಪಾರ್ಟ್ ಬಿದಾಗ ಯಾವ ಟೈಪ್ ಆಫ್ ದ ಕ್ವಶನ್ಸ್ ಬರ್ತಾವ ಅವನ್ನೆಲ್ಲ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ಈಗ ಫಸ್ಟ್ ನೋಡ್ರಿ ಇಲ್ಲಿ ಅಬ್ಜೆಕ್ಟಿವ್ಸ್ ಏನಪ್ಪಾ ಅಂದ್ರೆ ಮೆಮರಿ ಬೇಸ್ಡ್ ಕ್ವಶನ್ಸ್ ಈ ರಿಮೆಂಬರಿಂಗ್ ಅಂತಂದ್ರ ನಿಮ್ಗೆ ಡೈರೆಕ್ಟ್ ಆಗಿ ಈ ಸೆಕ್ಷನ್ ಒಳಗ ನಿಮ್ಗೆ ಏನಂದ್ರ ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್ಸ್ ಕೇಳ್ತಾರ ಹೌದಾ ಅದ್ರೊಳಗ್ ನೋಡ್ರಿ ಎಷ್ಟಂದ್ರ ಮೆಮರಿ ಬೇಸ್ಡ್ ಕ್ವಶನ್ಸ್ ಟೋಟಲಿ 18 ಕ್ವಶನ್ಸ್ ಇರ್ತಾವ ಹೌದಾ ಮೆಮರಿ ಬೇಸ್ಡ್ ಕ್ವಶನ್ ಒನ್ಸ್ ನೀವು NCERT ಏನ್ರ ತರೋಲಿ ಓದಿದ್ದಪ್ಪ ಅಂದ್ರ ನೀವು NCERT ನ ತರೋಲಿ ಓದಿದಂದ್ರ ಈ ಸೆಷನ್ ಒಳಗೆ ನೀವು ಈಸಿಲಿ 18 ಮಾರ್ಕ್ಸ್ ತಗೋಬಹುದು ಹೌದಾ ಈ ಸೆಷನ್ ಒಳಗ ಈಸಿಲಿ ನೀವು 18 ಕ್ವಶನ್ಸ್ ನ ಅಟೆಂಪ್ಟ್ ಮಾಡಬಹುದು ಎಷ್ಟು ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್ಸ್ 18 ಕ್ವಶನ್ಸ್ ಕೇಳ್ತಾರ 40 ಮಾರ್ಕ್ಸ್ ಇರ್ತೈತಿ ಹೌದಾ 40 ಮಾರ್ಕ್ಸ್ ಇರ್ತೈತಿ ಇದು 40 ಮಾರ್ಕ್ಸ್ ಓನ್ಲಿ ಬೇಸ್ಡ್ ಆನ್ ಯುವರ್ ಟು ಚೆಕ್ ದ ನಾಲೆಜ್ ನಿಮ್ ನಾಲೆಜ್ ಚೆಕ್ ಮಾಡಕ 40 ಮಾರ್ಕ್ಸ್ ಕೇಳ್ತಾರ ಟೋಟಲ್ ಇದನ್ನ 105 ಮಾರ್ಕ್ಸ್ ಇರ್ತೈತಿ ನಿಮ್ದು ಹೌದಾ ಕ್ವಶನ್ ಪೇಪರ್ ಬಟ್ ನೀವು ಅದ್ರಾಗ 70 ಮಾರ್ಕ್ಸ್ ಬರೀತೀರಿ ಅದನ್ನು ಹೇಳ್ತೀನಿ ಯಾವ ಪಾರ್ಟ್ ಒಳಗೆ ಎಷ್ಟೆಷ್ಟು ಕ್ವಶನ್ಸ್ ಬರೀಬೇಕು ಅದನ್ನು ಇದಾದ್ಮೇಲೆ ಡಿಸ್ಕಸ್ ಮಾಡೋಣ ಹೆಂಗ್ ಕೇಳ್ಬೋದು 18 ಕ್ವಶನ್ಸ್ ಏನ್ ಡೈರೆಕ್ಟ್ ಮೆಮರಿ ಬೇಸ್ಡ್ ಅಂದೆಲ್ಲ ಹೆಂಗೆಲ್ಲ ಕೇಳ್ಬೋದು ಡೈರೆಕ್ಟ್ ನಿಮ್ಗೆ ಡೆಫಿನಿಷನ್ಸ್ ಕೇಳ್ಬೋದು ಲಾಸ್ ಕೇಳ್ಬೋದು IUPAC ನೇಮಿಂಗ್ ಕೇಳ್ಬೋದು IUPAC ನೇಮಿಂಗ್ ವೆರಿ ಇಂಪಾರ್ಟೆಂಟ್ ಇದು ನೀವು ತಿಳ್ಕೊಂಡ್ ಬರಬೇಕು ಫಸ್ಟ್ ಪಿ ಯು ಸಿ ಕಲ್ತಿರ್ತಾರೆ ಇದು ಸೆಕೆಂಡ್ ಪಿ ಯು ಸಿದಾಗೂ ಭಾಳ ಇಂಪಾರ್ಟೆಂಟ್ ಆಕೈತಿ ಇದನ್ನ ಕಲಿಯಬೇಕಂದ್ರ ಇವೆಲ್ಲ ಬೇಸಿಕ್ಸ್ ನಿಮ್ಗನ ಒಂದು ಮಾಲಿಕ್ಯೂಲ್ ಅಥವಾ ಒಂದು ಸ್ಟ್ರಕ್ಚರ್ ಕೊಟ್ಟನಂದ್ರ ಅದ್ರ ನೇಮ್ ಮಾಡಕ್ಕೂ ಬರ್ಬೇಕು ಅಥವಾ ನಿಮ್ಗ ನೇಮ್ ಕೊಟ್ಟು ಅದ್ರ ಸ್ಟ್ರಕ್ಚರ್ ಬರಕ್ಕೂ ಬರಬೇಕು ಅಂಡ್ ಐಡೆಂಟಿಫೈಂಗ್ ನೇಮ್ಡ್ ರಿಯಾಕ್ಷನ್ಸ್ ಇವನ್ನೆಲ್ಲ ಏನ್ ಗೊತ್ತಾ ಡೈರೆಕ್ಟ್ ಕ್ವಶನ್ಸ್ ಇವು ಸೆಕೆಂಡ್ ಏನಿಲ್ಲ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ನೀವು ಸೆಕೆಂಡ್ ಒಂದ್ ಟೈಪ್ ಆಫ್ ದ ಕ್ವಶನ್ಸ್ ಡೈರೆಕ್ಟ್ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಮೆಮರಿ ಬೇಸ್ಡ್ ಸೆಕೆಂಡ್ ಏನ್ ಬರ್ತೈತಪ್ಪ ಅಂದ್ರೆ ಕಾನ್ಸೆಪ್ಟ್ ನೀವು ಹೆಂಗ್ ಅರ್ಥ ಮಾಡ್ಕೊಂಡಿರ್ತಾರಲ್ಲ ಅದ್ರ ಮೇಲೂ ಕ್ವಶನ್ಸ್ ಅದ್ರ ಮೇಲೂ ತೆಗಿತಾರ ಹೌದಾ ಕಾನ್ಸೆಪ್ಟ್ ಹಾಗಾದ್ರೆ ಏನಾಯ್ತು ಮೆಮರಿ ಬೇಸ್ಡ್ ಕ್ವಶನ್ಸ್ ಇಂಪಾರ್ಟೆಂಟ್ ಒಂದಿಷ್ಟು ನೀವು ನೆನ್ಪಿಟ್ಕೊಳ್ಬೇಕು ಇಷ್ಟು ನೆನ್ಪಿಟ್ಕೊಂಡ್ರೆ ನಿಮ್ಗೆ 40 ಮಾರ್ಕ್ಸ್ ತಗೋಬಹುದು ಬಟ್ ಒಂದಿಷ್ಟು ಕಾನ್ಸೆಪ್ಟ್ಗಳು ಹೆಂಗಿರ್ತಾವ ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಅದನ್ನ ಅರ್ಥ ಮಾಡ್ಕೊಂಡಾಗ ಅಷ್ಟೇ ನಿಮ್ಗೆ ಕ್ವಶನ್ಸ್ ನ ಅಟೆಂಪ್ಟ್ ಮಾಡ್ಬೋದು ಇಲ್ಲ ನೀವು ಬರೀ ನಾನು ಎಲ್ಲಾ ಕಾನ್ಸೆಪ್ಟ್ ನ ಬಾಹೆಟ್ ಹೊಡಿತೀನಂದ್ರ ನೀವು ಬಾಹೆಟ್ ಹೊಡೆದು ನೀವು ಪಾಸಿಂಗ್ ಮಾರ್ಕ್ಸ್ ತಗೋಬಹುದು ಅಷ್ಟೇ ಪಾಸಿಂಗ್ ಮಾರ್ಕ್ಸ್ ತಗೋಬಹುದು ಹೌದಾ ಇದು ದಿಸ್ ಲಾಸ್ಟ್ ಇನ್ 10th ಕ್ಲಾಸ್ ಅಂದ್ರೆ ಇದು 10th ಮಟ್ಟ ಚಲೋ ಅದು ಆಮೇಲೆ ದೋಸ್ ಯಾರು 11th ಯಾರು ಸೀರಿಯಸ್ ಆಗಿ ತಗೊಂಡಿಲ್ಲ ಅವರು ಈ ವಿಡಿಯೋ ನೋಡಿದಂದ್ರ ನಿಮಗೊಂದು ಐಡಿಯಾ ಬರ್ತೈತಿ ನಾ ಯಾವ್ದೆಲ್ಲ ಕ್ವಶನ್ಸ್ ಇಂಪಾರ್ಟೆನ್ಸ್ ಕೊಡ್ಬೇಕು ನನಗೆ ಐ ಆಮ್ ಗುಡ್ ಇನ್ ರಿಮೆಂಬರಿಂಗ್ ಥಿಂಗ್ಸ್ ನೀವು ಆರಾಮ್ ಅಂತ ಕ್ವಶನ್ಸ್ ಅಟೆಂಪ್ಟ್ ಮಾಡ್ಬೋದಿಲ್ಲ ಇಫ್ ಯು ಆರ್ ಗುಡ್ ಇಫ್ ಯು ಟ್ರೈ ಸಮ್ ಮೋರ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳಕ್ ನೀವು ಸ್ವಲ್ಪ
ಕಷ್ಟಪಟ್ಟನಂದ್ರ ನೀವು ಇಲ್ಲಿನೂ ಒಳ್ಳೆ ಮಾರ್ಕ್ಸ್ ತಗೋಬಹುದು. ಹೌದಾ? 32 ಮಾರ್ಕ್ಸ್, 13 ಕ್ವಶನ್ಸ್ ಕಾನ್ಸೆಪ್ಟ್ ಬೇಸ್ಡ್ ಇರ್ತಾವು. ನೀವು ಅರ್ಥ ಮಾಡ್ಕೊಳ್ಬೇಕು. ಎಲ್ಲ ಹೆಡ್ ಹೊಡೆದು ಇಲ್ಲಿ ಬರಕ್ ಆಗಂಗಿಲ್ಲ. ಹೌದಾ? ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೋಬೇಕು. ಬೇಸ್ಡ್ ಆನ್ ದಟ್ ಎಷ್ಟು ನಿಮ್ದು ಅಂಡರ್ಸ್ಟ್ಯಾಂಡಿಂಗ್ ಚೆಕ್ ಮಾಡಕ, ನಿಮ್ದು ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡಿಂಗ್ ಚೆಕ್ ಮಾಡಕ 13 ಕ್ವಶನ್ಸ್ ಇರ್ತಾವ. ಅದ್ರಾಗೆ ಟೋಟಲ್ ನಿಮ್ಗೆ 32 ಮಾರ್ಕ್ಸ್ ಬರ್ತೈತಿ. ಯಾವೆಲ್ಲ ಇರ್ಬೋದು, ಯಾವ ಟೈಪ್ ಆಫ್ ದ ಕ್ವಶನ್ಸ್ ಕೇಳ್ಬೋದು ಅಂತ ನೋಡ್ರಿ. ಎಕ್ಸ್ಪ್ಲೇನ್ ದ ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಕೇಳ್ಬೋದು. ಸ್ಟ್ರಕ್ಚರಲ್ ಟ್ರೆಂಡ್ಸ್ ಮೀನ್ಸ್ ನಿಮಗೆ ಇದು ಏನ್ ಹೇಳ್ರಿ, ಪಿರಿಯೋಡಿಕ್ ಟೇಬಲ್ ಟ್ರೆಂಡ್ಸ್ ಅವನು ಕೇಳ್ಬೋದು. ಸ್ಟೆಪ್ ಬೈ ಸ್ಟೆಪ್ ಕೆಮಿಕಲ್ ಮೆಕ್ಯಾನಿಸಮ್ ಅಂದ್ರೆ ಆರ್ಗ್ಯಾನಿಕ್ ಒಳಗ ನಿಮ್ದು ರಿಯಾಕ್ಷನ್ ಮೆಕ್ಯಾನಿಸಮ್ ಕೇಳ್ಬೋದು. ರಿಯಾಕ್ಷನ್ ಮೆಕ್ಯಾನಿಸಮ್ ಬರ್ತೈತೆ. ಹ್ಯಾಲೋ ಅಲ್ಕೆನ್ಸ್, ಹ್ಯಾಲೋ ಅರಿನ್ಸ್ ಒಳಗ SN1 SN2 ಕ್ಯಾನಿಸೋರ ರಿಯಾಕ್ಷನ್, ಇವೆಲ್ಲ ಬಹಳಷ್ಟು ರಿಯಾಕ್ಷನ್ಸ್ ಅದಾವ. ಅವನ್ನೆಲ್ಲ ರಿಯಾಕ್ಷನ್ ಸೀರೀಸ್ನ ಒಂದೊಂದು ಕ್ಲಾಸ್ನಲ್ಲಿ ಮಾಡೋಣ. ನೆಕ್ಸ್ಟ್ ಅಪ್ಲೈಯಿಂಗ್. ಈಗ ನೀ ಕಾನ್ಸೆಪ್ಟ್ ನ ಇಲ್ಲಿನ ಎಷ್ಟು ಅರ್ಥ ಮಾಡ್ಕೊಂಡ್ರಿ ಅಂತ ಚೆಕ್ ಮಾಡಕ ಅದ್ರ ಬೇಸ್ಡ್ 13 ಕ್ವಶನ್ಸ್ ಇರ್ತಾವ. ಈ ಅರ್ಥ ಮಾಡ್ಕೊಂಡಿದ್ ಕಾನ್ಸೆಪ್ಟ್ ನೀವು ಅಪ್ಲೈ ಮಾಡ್ಬೇಕಲ್ಲ, ಅದನ್ನೂ ಚೆಕ್ ಮಾಡ್ತೈತಿ. ಇಲ್ಲಿ ಬರೇ ನಿಮ್ದು ಬಾಯಟ್ ಹೊಡೆದು ಬರದ್ರಂತ ನೀವು ಸ್ಕೋರ್ ಚಲೋ ತಗೊಳಕ್ ಆಗಂಗಿಲ್ಲ. ಒಳ್ಳೆ ಮಾರ್ಕ್ಸ್ ಬರ್ಬೇಕಪ್ಪ ಅಂದ್ರ ನಿಮ್ದು ನಾಲೆಜ್ ಬೇಸ್ಡ್ ಚಲೋ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಚಲೋ ಇರಬೇಕು, ಅರ್ಥ ಮಾಡ್ಕೊಂಡಿದ್ ಕಾನ್ಸೆಪ್ಟ್ ನಿಮ್ಗೆ ಅಪ್ಲೈ ಮಾಡಕ್ಕೂ ಬಂದಿರ್ಬೇಕು. ಲೈಕ್ ಹೆಂಗ ಇದ್ರೊಳಗೆ ನೋಡಿ, ಇಂಥ ಅಪ್ಲೈಯಿಂಗ್ ಒಳಗ 6 ಕ್ವಶನ್ಸ್ ಕೇಳ್ತಾರ, 12 ಮಾರ್ಕ್ಸ್ ತಗೋಬಹುದು. ಇಫ್ ಯು ಆರ್ ಗುಡ್ ಇನ್ ದೀಸ್ ತ್ರೀ ನೀವು ಆರಾಮಾಗಿ ಸ್ಕೋರ್ ಮಾಡ್ಬೋದು. ಹಾ, ಏನೇನ್ ಕೇಳ್ಬೋದು? ಡೈರೆಕ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಫಾರ್ಮುಲಾ ಅಪ್ಲಿಕೇಶನ್ಸ್ ಅಂಡ್ ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್ಸ್. ಏನ್ ಕೇಳ್ಬೋದು ಅಂದ್ರೆ ಡೈರೆಕ್ಟ್ ಇಲ್ಲಿ ನಿಮ್ಗೆ ಏನ್ ಬರ್ಬೋದು ಅಂದ್ರ ಕ್ವಶನ್ಸ್ ಬರ್ಬೋದು. ಏನೋ ನ್ಯೂಮರಿಕಲ್ಸ್ ಬರ್ಬೋದು. ಹೌದಾ? ಎಂತ ನ್ಯೂಮರಿಕಲ್ಸ್ ಬರ್ಬೋದು? ಡೈರೆಕ್ಟ್ ಫಾರ್ಮುಲಾ ಹಾಕಿ ಮಾಡೋ ಅಂತ ನ್ಯೂಮರಿಕಲ್ಸ್ ಬರ್ಬೋದು. ಡೈರೆಕ್ಟ್ ಒಂದೇ ಫಾರ್ಮುಲಾ ಇರ್ತೈತಿ, ಅದನ್ನ ಯೂಸ್ ಮಾಡ್ಕೊಂಡು ಕ್ಯಾಲ್ಕುಲೇಟ್ ಮಾಡೋ ಅಂತ ಪ್ರಾಬ್ಲಮ್ಸ್ ಕೇಳ್ಬೋದು ಇದರಲ್ಲಿ. ಆಮೇಲೆ ಬ್ಯಾಲೆನ್ಸಿಂಗ್ ದ ರಿಯಾಕ್ಷನ್ಸ್. ಒಂದು ಯಾವಾಗೂ ನೆನ್ಪಿಟ್ಕೊಳ್ಳಿ, ಸುಮ್ನೆ ರಿಯಾಕ್ಷನ್ಸ್ ಬರಿಬೇಡ್ರಿ. ನಿಮಗ್ ಮಾರ್ಕ್ಸ್ ಬೇಕಂದ್ರೆ ಆ ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಇರಬೇಕು. ಎಕ್ಸಾಮ್ನೊಳಗ ಬ್ಯಾಲೆನ್ಸ್ಡ್ ರಿಯಾಕ್ಷನ್ಗೆ ಮಾರ್ಕ್ಸ್ ಇರೋದು, ಅನ್ಬ್ಯಾಲೆನ್ಸ್ಡ್ ರಿಯಾಕ್ಷನ್ಗೆ ನಿಮಗೆ ಮಾರ್ಕ್ಸ್ ಕಳ್ಕೊಂತೀರಿ. ಹಾಗಾಗಿ ಬ್ಯಾಲೆನ್ಸ್ಡ್ ರಿಯಾಕ್ಷನ್ಸ್ ಈ ತರನು ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಕೇಳಬಹುದು. ಅರ್ಥ ಆತಾ? ಆಮೇಲೆ ಇಲ್ಲಿ ನೋಡ್ರಿ, ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಈ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ನಂಬರ್ ಆಫ್ ಕ್ವಶನ್ಸ್ ಇದ್ರ ಬೇಸ್ ಮೇಲೆ 9 ಕ್ವಶನ್ಸ್ ಕೇಳ್ತಾರ. ಹೌದಾ? ಹಾಗಾದ್ರೆ ಏನ್ ಹೇಳಕ್ ಹೇಳ್ರಿ, ದಿಸ್ ನೀಡ್ಸ್ ಅ ಡೀಪರ್ ಥಿಂಕಿಂಗ್. ನಿಮಗೆ ಈ ಟೈಪ್ ಆಫ್ ಕ್ವಶನ್ಸ್ ನೀವು ಅಟೆಂಪ್ಟ್ ಮಾಡ್ಬೇಕಂದ್ರ ಯು ನೀಡ್ ಅ ಡೀಪರ್ ಥಿಂಕಿಂಗ್. ಡೀಪರ್ ಥಿಂಕಿಂಗ್ ಬೇಕು, ನಿಮ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಬೇಕು. ಏನ್ ಕೇಳ್ಬೋದು? ಎಷ್ಟು ಕ್ವಶನ್ಸ್? 9 ಕ್ವಶನ್ಸ್ ಅಂತಂದ್ರೆ 21 ಮಾರ್ಕ್ಸ್ ಇದ್ರ ಬೇಸ್ ಮೇಲೆ ಬರ್ತೈತಿ. ಹೌದಾ? ಮಲ್ಟಿ ಸ್ಟೆಪ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ಬೋದು. ಇಲ್ಲಿ ಏನ್ ಗೊತ್ತಾ, ಡೈರೆಕ್ಟ್ ಎಲ್ಲ ಅಪ್ಲೈಯಿಂಗ್ ಒಳಗೆ ಏನ್ ಹೇಳ್ರಿ, ಡೈರೆಕ್ಟ್ ಒಂದು ಫಾರ್ಮುಲಾ ಕೊಟ್ಟು ನಿಮ್ಗ ಕ್ಯಾಲ್ಕುಲೇಷನ್ ಮಾಡೋದು ಕೇಳ್ಬೋದು. ಬಟ್ ಇಲ್ಲಿ ಏನ್ ಗೊತ್ತಾ, ಮಲ್ಟಿ ಸ್ಟೆಪ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕೇಳ್ಬೋದು. ಲೈಕ್ ಅದ್ರೊಳಗೆಲ್ಲ ಏನೋ ಫಾರ್ಮುಲಾ ಹಾಕೋದಿರ್ಬೋದು, ಯೂನಿಟ್ಸ್ ಕನ್ವರ್ಷನ್ ಇರ್ಬೋದು. ಹೀಗೆ ಮಲ್ಟಿ ಸ್ಟೆಪ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ಟೈಪ್ ಆಫ್ ಕ್ವಶನ್ಸ್ ಒಳಗೆ ಬರ್ತೈತಿ. ಕಾನ್ಸೆಪ್ಚುವಲ್ ರೀಸನಿಂಗ್ ಕ್ವೆರೀಸ್, ಪ್ರೊಡಕ್ಟ್ ಪ್ರಿಡಿಕ್ಷನ್ ಫ್ರಮ್ ಅ ರಿಯಾಕ್ಷನ್ ಚೈನ್ಸ್. ಇದು ಯೂಶಲಿ ಆರ್ಗ್ಯಾನಿಕ್ ಒಳಗೆ ಏನ್ ಕೊಡ್ಬೋದು ಹೇಳ್ರಿ, ನಿಮ್ದು ಪ್ರಾಡಕ್ಟ್ ನ ಬರೀ ಅಂತ ಕೊಡ್ಬೋದು. ಹೌದಾ? ರಿಯಾಕ್ಟೆಂಟ್ ಕೊಟ್ಟು ಪ್ರಾಡಕ್ಟ್ ಬರಿ ಅಂತಾನು ಕೊಡ್ಬೋದು. ಇದಕ್ಕೆಲ್ಲ ಏನ್ ಬೇಕಂದ್ರ ಇಟ್ ನೀಡ್ಸ್ ಅ ಡೀಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್ ಅಂಡ್ ಡೀಪರ್ ಥಿಂಕಿಂಗ್ ಆಲ್ಸೋ. ಅರ್ಥ ಆಯ್ತಲ್ಲ? ಈ ಬೇಸ್ ಮೇಲೆ ನಿಮ್ ಕ್ವಶನ್ ಪೇಪರ್ ತೆಗಿತಾರ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್, ನಿಮಗೆ ಇದು ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್ ನಿಮ್ಗೆ ಅಟೆಂಪ್ಟ್ ಮಾಡಕ ಆಗ್ಲಿಲ್ಲಪ್ಪ, ನಿಮ್ಗೆ ಇಷ್ಟು ನನಗ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಅಂದ್ರ ನೀವ್ ಇಲ್ಲೇನೈತಲ್ಲ ಸ್ಟಾರ್ಟಿಂಗು, ಯಾವ್ದ್ ನೋಡ್ರಿ, ಯಾವ ಟೈಪ್ ಆಫ್ ದ ಕ್ವಶನ್ ಒಳಗೆ ನೀವು ಸ್ಕೋರ್ ಮಾಡ್ಬೋದು ಅಂದ್ರ ಡೈರೆಕ್ಟ್ ಮೆಮರಿ ಬೇಸ್ಡ್ ಕ್ವಶನ್ಸ್ ಇಲ್ಲೈತಲ್ಲ, ಒಂದೇದು ರಿಮೆಂಬರಿಂಗ್ ಒಳಗೆ ನೀವು ಚಲೋ ಸ್ಕೋರ್ ಮಾಡ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಒಳಗೂ ಚಲೋ ಸ್ಕೋರ್ ಮಾಡ್ಬೋದು. ಅಂಡ್ ಒನ್ ಮೋರ್ ಥಿಂಗ್, ಅಪ್ಲೈಯಿಂಗ್ ಒಳಗೆ ಎಷ್ಟು ನ್ಯೂಮರಿಕಲ್ಸ್ ಗೊತ್ತಾ, ನ್ಯೂಮರಿಕಲ್ಸ್ ಡೈರೆಕ್ಟ್ ಕೇಳ್ತಾರ. NCERT ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಅದಾವಲ್ಲ, NCERT ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇದ್ರೊಳಗೆ ಸಾಲ್ವ್ ಮಾಡಿದ್ರೆ ಡೈರೆಕ್ಟ್ ನ್ಯೂಮರಿಕಲ್ಸ್, ಎಷ್ಟೋ ನ್ಯೂಮರಿಕಲ್ಸ್ ಇದ್ರ ಮೇಲೆ ಬರ್ತೈತಿ. ಲೈಕ್ ಸೊಲ್ಯೂಷನ್ ಚಾಪ್ಟರ್, ಆಮೇಲೆ ಎಲೆಕ್ಟ್ರೋಕೆಮಿಸ್ಟ್ರಿ ಆಯ್ತು, ಆಮೇಲೆ ಕೆಮಿಕಲ್ ಕೆನೆಟಿಕ್ಸ್, ಇದ್ರೊಳಗಿಂತ ಡೈರೆಕ್ಟ್ ನಿಮ್ಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಬರ್ತಾವು. ಹೌದಾ? ಡೈರೆಕ್ಟ್ ಕ್ವಶನ್ಸ್ ಬರ್ತಾವ. ಇವನ್ ಸಾಲ್ವ್ ಮಾಡ್ಕೊಂಡಿದ್ರ ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, ಕೆಮಿಕಲ್ ಕೆನೆಟಿಕ್ಸ್ ಒಳಗೆ ನೀವು ನ್ಯೂಮರಿಕಲ್ಸ್ ಅಂತೂ ಫಿಕ್ಸ್ ಬಂದೇ ಬರ್ತವೆ. ಇವನ್ ಸಾಲ್ವ್ ಮಾಡ್ಕೊಂಡ್ರೆ ಇಲ್ಲ ಆರಾಮ್ ನೀವು ಸ್ಕೋರ್ ಮಾಡ್ಬೋದು. ಇಲ್ಲ ನನಗೆ ಇದು ಬರ್ತೈತಿ ಹೈ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್, ಈ ಬೇಸ್ಡ್ ಮೇಲೆ ಈ ಕ್ವಶನ್ಸ್ ಅಟೆಂಪ್ಟ್ ಮಾಡೋದು ಈಸಿನ, ಬಟ್ ಇಟ್ ನೀಡ್ಸ್ ಮೋರ್ ಪ್ರಾಕ್ಟೀಸ್, ಮೋರ್ ರಿವಿಷನ್ಸ್, ಮೋರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾನ್ಸೆಪ್ಟ್. ಇದೆಲ್ಲ ಬೇಕಿದ್ದಕ್ಕೆ. ಹಾಗಾಗಿ ಇಲ್ಲ ನನಗೆ ಯು ಕ್ಯಾನ್ ಸ್ಕಿಪ್ ದಿಸ್. ಇದನ್ನ ಸ್ಕಿಪ್ ಮಾಡಿ ನೀವು ಇಲ್ಲೇ ಸ್ಕೋರ್ ಮಾಡ್ಬೋದು. ಇಲ್ಲೇ ಸ್ಕೋರ್ ಮಾಡಿದ್ರೆ ನಿಮ್ದು ಒಳ್ಳೆ ಸ್ಕೋರ್ ಆಗ್ತೈತಿ. ನಿಮ್ದು ಮೆಮರಿ ಬೇಸ್ಡ್ ಚಲೋ ಆಯ್ತು, ನಿಮ್ ಕಾನ್ಸೆಪ್ಟ್ ಚಲೋ ಆಯ್ತು, ನೀವು ನ್ಯೂಮರಿಕಲ್ಸ್ ಎಲ್ಲ ನಿಮ್ಗೆ ಹೆಂಗ್ ಅಪ್ಲೈ ಮಾಡಕ್ ಈಗ ಕೊಟ್ಟಿರೋಂಥ ಫಾರ್ಮುಲಾ ನೀವು ಹೆಂಗ್ ಅಪ್ಲೈ ಮಾಡೋದು ಇದಿಷ್ಟು ಗೊತ್ತಿತ್ತು ಅಂದ್ರೆ ನೀವು
ಒಳ್ಳೆ ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಏನೆಲ್ಲ ನೋಡ್ರಿ ಡೆಫಿನಿಷನ್ಸ್, ಲಾಸ್, ಐ ಯು ಪಿ ಎಸ್ ಸಿ ನೊಮ್ಯಾನಿಕ್ಲೇಚರ್ ಅಂಡ್ ಎಕ್ಸ್ಪ್ಲೇನ್ ದ ಕೆಮಿಕಲ್ ಪ್ರಾಪರ್ಟೀಸ್, ಟ್ರೆಂಡ್ಸ್ ಇನ್ ದ ಪಿರಿಯಾಡಿಕ್ ಟೇಬಲ್, ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಒಂದಿಷ್ಟು ನೇಮ್ಡ್ ರಿಯಾಕ್ಷನ್ಸ್ ಭಾಳ ಇಂಪಾರ್ಟೆಂಟ್ ಅದು ಆರ್ಗ್ಯಾನಿಕ್ ಒಳಗೆ. ಅವಿಷ್ಟು ನೇಮ್ಡ್ ರಿಯಾಕ್ಷನ್ಸ್ ನೀವು ಪ್ರಾಕ್ಟೀಸ್ ಮಾಡಿದಂದ್ರೆ ಅಲ್ಲಿ ಡೆಫಿನೆಟ್ಲಿ ನಿಮ್ಗೆ ಫಿಕ್ಸ್ಡ್ ಮಾರ್ಕ್ಸ್ ಸಿಗ್ತೈತಿ. ಅಂಡ್ ನ್ಯೂಮರಿಕಲ್ಸ್, ಹೌದಾ. ಇದ್ರೊಳಗೆ ಈ ಬೇಸ್ಡ್ ನಿಮ್ಗೆ ಈಗ ಒಂದು ಐಡಿಯಾ ಬಂತ ಅನ್ಸುತ್ತಾ, ಯಾವ ಬೇಸ್ಡ್ ನೀವು ಓದಿದಪ್ಪ ಅಂದ್ರ ಯಾವ ಏರಿಯಾದಾಗ ನೀವು ಸ್ಟ್ರಾಂಗ್ ಇರ್ಬೇಕು ಅನ್ನೋದು ಗೊತ್ತಾಯ್ತು. ಮೆಮರಿ ಬೇಸ್ಡ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾನ್ಸೆಪ್ಟ್, ಹೌ ಟು ಅಪ್ಲೈ ದ ಅಂಡರ್ಸ್ಟ್ಯಾಂಡಿಂಗ್ ಕಾನ್ಸೆಪ್ಟ್, ಈ ರೀತಿ ನಿಮ್ದು ಸ್ಟ್ರಾಂಗ್ ಕಾನ್ಸೆಪ್ಟ್, ಈ ರೀತಿ ಇವೆಲ್ಲ ನಿಮ್ದು ಬೇಸಿಕ್ ಸ್ಟ್ರಾಂಗ್ ಇತ್ತಪ್ಪ ಅಂದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗ್ತೈತಿ. ಯಾವ ಟೈಪ್ ಆಫ್ ದ ಕ್ವಶನ್ಸ್ ನಾನು ಈಸಿಲಿ ಓದ್ಬೋದು, ಯಾವ ಟೈಪ್ ಆಫ್ ದ ಕ್ವಶನ್ಸ್ ನಾನು ಓದಿದಂದ್ರ ನಾನು ಇಷ್ಟು ಸ್ಕೋರ್ ಮಾಡ್ಬೋದು, ಹೌದಾ ಅನ್ನೋದು ನಿಮ್ಗೊಂದು ಐಡಿಯಾ ಬಂತಂತ ಅನ್ಕೊಂಡಿನಿ. ಈಗ ನೆಕ್ಸ್ಟ್ ಏನ್ ಮಾಡೋಣ ಪೇಪರ್ ಸ್ಟ್ರಕ್ಚರ್ ನೋಡನ್ರಿ. ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರ ನಿಮ್ ಸೆಕೆಂಡ್ PUC ಕೆಮಿಸ್ಟ್ರಿ ಪೇಪರು, ಎಷ್ಟೆಷ್ಟು ಕ್ವಶನ್ಸ್ ಕೇಳ್ತಾರ, ಯಾವ ಪಾರ್ಟ್ ಒಳಗ ಎಷ್ಟು ಪಾರ್ಟ್ಸ್ ಅದಾವ ಅಂತ ನೋಡನ್ರಿ. ಇದು ಸೆಕೆಂಡ್ PUC ನಾ ಇಷ್ಟತನ ಡಿಸ್ಕಸ್ ಮಾಡತ್ತಿದ್ದು ಸೆಕೆಂಡ್ PUC ಇದೆ. ಇದು ಸೆಕೆಂಡ್ PUC ಅರ್ಥ ಆತ ಅನ್ಕೊಂತೀನಿ, ಯಾವ ಬೇಸ್ಡ್ ನಿಮ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ತೆಗಿತಾರ ಅಂತಂದು, ಹೌದಾ. ಈ ಸೆಕೆಂಡ್ ನೋಡ್ರಿ ಪೇಪರ್ ಸ್ಟ್ರಕ್ಚರ್. ದಿಸ್ ಇಸ್ ಅ ಪೇಪರ್ ಸ್ಟ್ರಕ್ಚರ್. ಹಾ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತೈತಿ. ಇದು ಪಾರ್ಟ್ ಎ ಒಳಗೆ ಏನಿರ್ತೈತಿ ಅಂದ್ರೆ MCQs ಇರ್ತೈತಿ, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ ಇರ್ತೈತಿ. ಯು ಮಸ್ಟ್ ಕೀಪ್ ಇನ್ ಮೈಂಡ್ ಏನಪ್ಪಾ ಅಂದ್ರೆ, ಏನ್ ನೆನ್ಪಿಡ್ಕೋಬೇಕಂದ್ರೆ ಒಂದ್ಸತಿ ನೀವು ಆನ್ಸರ್ಸ್ ಬರದ್ನಂದ್ರ ದಟ್ ವಿಲ್ ಬಿ ಕನ್ಸಿಡರ್ ಆಸ್ ಅ ಫೈನಲ್. ನೀವು ಮತ್ತೆ ಅದನ್ನ ಸ್ಕ್ರಾಚ್ ಮಾಡಿ ಇನ್ನೊಂದು ಆನ್ಸರ್ ಬರದ್ರ ಯು ವಿಲ್ ಲೂಸ್ ಮಾರ್ಕ್ಸ್, ಅದನ್ನ ಮಾರ್ಕ್ಸ್ ಕನ್ಸಿಡರ್ ಮಾಡಂಗಿಲ್ಲ. ಅದಕ್ಕಾಗಿ ನೀವು ಫಿಲ್ ಇನ್ ದ ಬ್ಲಾಂಕ್ಸಿಗಾತು ಮಲ್ಟಿಪಲ್ ಚಾಯ್ಸಿಗಾತು ಒಂದ್ ಸತಿ ಬರೀರ ಆನ್ಸರ್ನ. ಮಲ್ಟಿಪಲ್ ರೀರೈಟಿಂಗ್ ಮಾಡಿದಂದ್ರೆ ನೀವು ಮಾರ್ಕ್ಸ್ ಅನ್ನ ಕಳ್ಕೊಂತ್ರಲ್ಲಿ, ಯಾವ್ದು ಮಾರ್ಕ್ಸ್ ಸಿಗಲ್ಲ. ದಟ್ಸ್ ವೈ ಬಿಫೋರ್ ರೈಟಿಂಗ್ ಅಂಡರ್ಸ್ಟ್ಯಾಂಡ್ ದ ಕ್ವಶನ್ಸ್ ಪ್ರಾಪರ್ಲಿ, ಬಿಫೋರ್ ರೈಟಿಂಗ್ ದ ಆನ್ಸರ್. ಸೊ ಇಲ್ಲೇನಾತು ನಿಮ್ದು ಫಸ್ಟ್ ಯಾವ್ದು ಆನ್ಸರ್ ಬರ್ದಿರಲ್ಲ ಅದನ್ನ ಕನ್ಸಿಡರ್ ಮಾಡ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗಾತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗತ್ತು, ಇದನ್ನ ನೆನ್ಪಿಟ್ಕೋರಿ. MCQs 15 ಕ್ವಶನ್ಸ್ ಇರ್ತಾವ, ಆಮೇಲೆ ನಿಮ್ದು ಫಿಲ್ ಇನ್ ದ ಬ್ಲಾಂಕ್ಸ್ 5 ಕ್ವಶನ್ಸ್ ಇರ್ತೈತಿ. ಎಷ್ಟು ಕ್ವಶನ್ಸ್ MCQs ಎಲ್ಲ ಬರಿಬೇಕು. MCQs ಆತು, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸ್ MCQs 15 ಅಟೆಂಪ್ಟ್ ಮಾಡಬೇಕು, ಫಿಲ್ ಇನ್ ದ ಬ್ಲಾಂಕ್ಸ್ 5 ಅಟೆಂಪ್ಟ್ ಮಾಡಬೇಕು. ಈಚ್ ಕ್ಯಾರೀಸ್ 1 ಮಾರ್ಕ್ಸ್. MCQsಗೂ 1 ಮಾರ್ಕು, 1 ಮಾರ್ಕ್ ಇರ್ತೈತಿ, ಆಮೇಲೆ ಫಿಲ್ ಇನ್ ದ ಬ್ಲಾಂಕ್ಸಿಗೂ 1 ಮಾರ್ಕ್ ಇರ್ತೈತಿ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಆತು, ನೀವು ಇವೆರಡು ಬರದ್ ನಂತರ ನಿಮ್ಗೆ 20 ಮಾರ್ಕ್ಸ್ ಇಲ್ಲಿ ಸಿಕ್ಬಿಡುತ್ತೆ. ನಿಮ್ ಪಾರ್ಟ್ ಎದೊಳಗ ನೋಡಿ ನೀವು ಈಸಿಲಿ ಪಾರ್ಟ್ ಎದೊಳಗ 20 ಮಾರ್ಕ್ಸ್ ಸ್ಕೋರ್ ಮಾಡ್ಬಿಡ್ಬೋದು. ಇನ್ ಪಾರ್ಟ್ ಬಿ ಬರ್ರಿ, ಶಾರ್ಟ್ ಆನ್ಸರ್ ಕ್ವಶನ್ಸ್. ಟೋಟಲ್ 5 ಕ್ವಶನ್ಸ್ ಇರ್ತಾವು. ಈ ಸೆಕ್ಷನ್ ಒಳಗ 5 ಕ್ವಶನ್ಸ್ ಇರ್ತಾವು. 5ರೊಳಗ ನೀವು ಎಷ್ಟು ಬರಿಬೇಕಂದ್ರ 3 ಅಷ್ಟೇ ಬರಿಬೇಕು. ಯು ಹ್ಯಾವ್ ಟು ರೈಟ್ ಓನ್ಲಿ 3 ಕ್ವಶನ್ಸ್. 5 ಕ್ವಶನ್ ಕೊಟ್ಟಿರ್ತಾನ ಪಾರ್ಟ್ ಬಿ ಒಳಗ, ನೀವು ಅದ್ರೊಳಗ 3 ಕ್ವಶನ್ಸ್ ಅಟೆಂಪ್ಟ್ ಮಾಡಬೇಕು. ಮಾರ್ಕ್ಸ್ ಎಷ್ಟು, ಒಂದೊಂದು ಕ್ವಶನ್ಗೆ 2 ಮಾರ್ಕ್ಸ್. ಹಾಗಾದ್ರೆ ಎಷ್ಟಾಯ್ತು, 3 into 2. ನೀವು ಪಾರ್ಟ್ ಬಿ ದೊಳಗ 6 ಮಾರ್ಕ್ಸ್ ನ ಆರಾಮ್ಸೆ ತಗೋಬಹುದು, ಹೌದಾ. ಇಲ್ಲಿ ಶಾರ್ಟ್ ಆನ್ಸರ್ ಇರ್ತೈತಿ. ನೆಕ್ಸ್ಟ್ ಪಾರ್ಟ್ ಸಿ ದೊಳಗ ನೋಡ್ರಿ, ಮೀಡಿಯಂ ಆನ್ಸರ್ ಕ್ವಶನ್ಸ್ ಕೊಟ್ಟಿರ್ತಾರ. ಪಾರ್ಟ್ ಸಿ ಒಳಗ ಮೀಡಿಯಂ ಆನ್ಸರ್ ಕ್ವಶನ್ಸ್ ಕಂಪಲ್ಸರಿ 5 ಇನ್ಆರ್ಗಾನಿಕ್ ಕ್ವಶನ್ಸ್ ಇರ್ತಾವು, 4 ಫಿಸಿಕಲ್ ಕ್ವಶನ್ ಇರ್ತಾವ. ಆದ್ರೆ ಇದೊಂದು ನೆನ್ಪಿಟ್ಕೋರಿ, ಪಾರ್ಟ್ ಸಿ ಒಳಗ ನೀವು ಇವು 5 ಇನ್ಆರ್ಗಾನಿಕ್ ಕ್ವಶನ್ಸ್ ಒಳಗ ಕಂಪಲ್ಸರಿ ನೀವು 3 ಇನ್ಆರ್ಗಾನಿಕ್ ಕ್ವಶನ್ಸ್ ಬರೆಯಬೇಕು ಅಂಡ್ 2 ಫಿಸಿಕಲ್ ಕ್ವಶನ್ಸ್ ಬರೆಯಬೇಕು. ಇಲ್ಲ ನಾನು ಈ ಟೋಟಲ್ ಎಷ್ಟಾದ್ ಹೇಳ್ರಿ 9 ಕ್ವಶನ್ಸ್ ಅದಾವ ಅಂತ ಅನ್ಕೋರಿ. ಈ 9 ಕ್ವಶನ್ಸ್ ಒಳಗ ನೀವು 5 ಇನ್ಆರ್ಗಾನಿಕ್ ಬರಿತೀನಿ, ಆಮೇಲೆ 3 ಫಿಸಿಕಲ್ ಬರಿತೀನಿ, ಹಿಂಗೆಲ್ಲ ಏನ್ ಹೇಳ್ರಿ, ಇಟ್ ಈಸ್ ನಾಟ್ ಅ ಕರೆಕ್ಟ್ ಮ್ಯಾನರ್. ಅವ್ರು ಮೆನ್ಷನ್ ಮಾಡೇ ಬಿಟ್ರ 5 ಕ್ವಶನ್ ಇನ್ಆರ್ಗಾನಿಕ್ ಇತ್ತಂದ್ರ 5ರೊಳಗೆ ನೀವು 3 ಇನ್ಆರ್ಗಾನಿಕ್ ಕ್ವಶನ್ಸ್ ಬರೆಯಬೇಕು. 4 ಫಿಸಿಕಲ್ ಕ್ವಶನ್ಸ್ ಇತ್ತಂದ್ರ ಅದ್ರಾಗ 2 ನೀವು ಅಟೆಂಪ್ಟ್ ಮಾಡಬೇಕು. ದಿಸ್ ಇಸ್ ಅ ಪ್ಯಾಟರ್ನ್, ಇದನ್ನ ನೀವು ಫಾಲೋ ಮಾಡಬೇಕು. ಈಚ್ ಕ್ಯಾರೀಸ್ ದ ವಾಟ್ 3 ಮಾರ್ಕ್ಸ್ ಪರ್ ಕ್ವಶನ್, ಹೌದಾ. ಹಾಗಾದ್ರೆ ಎಷ್ಟು ಮಾರ್ಕ್ಸ್ ಆತು, 5 ಕ್ವಶನ್ಸ್ ಆತು, 5 into 3. ಈ ಪಾರ್ಟ್ ಸಿ ದೊಳಗ ನಿಮ್ಗ 15 ಮಾರ್ಕ್ಸ್ ಬರ್ತೈತಿ. ನೆನ್ಪಿಟ್ಕೋರಿ, 9 ಕ್ವಶನ್ಸ್ ಇರ್ತಾವ. ಟೋಟಲ್ 9 ಕ್ವಶನ್ಸ್ ಇರ್ತಾವ ಈ ಪಾರ್ಟ್ ಸಿ ಒಳಗ. 5 ಕ್ವಶನ್ಸ್ ಫ್ರಮ್ ಇನ್ಆರ್ಗಾನಿಕ್, 4 ಕ್ವಶನ್ಸ್ ಫ್ರಮ್ ಫಿಸಿಕಲ್. ನೀವು ಇದ್ರೊಳಗ ಚಾಯ್ಸ್ ಮಾಡ್ಕೋಬೇಕು. 5 ಇನ್ಆರ್ಗಾನಿಕ್ ಒಳಗ ನೀವು 3 ಕ್ವಶನ್ಸ್ ಬರಿಬಹುದು, 4 ಫಿಸಿಕಲ್ ಕ್ವಶನ್ ಒಳಗ ನೀವು 2 ಕ್ವಶನ್ಸ್ ನ ಅಟೆಂಪ್ಟ್ ಮಾಡಬಹುದು. ಇಲ್ಲಿ ಪಾರ್ಟ್ ಸಿ ಒಳಗ 15 ಮಾರ್ಕ್ಸ್ ಇರ್ತೈತಿ. ಪಾರ್ಟ್ ಡಿ ನೋಡ್ರಿ, ಲಾಂಗ್ ಆನ್ಸರ್ಸ್ ಇರ್ತೈತಿ. ಇವು ಎಲ್ಲ ಪಾರ್ಟ್ ಡಿ ಇಸ್ ಕಂಪಲ್ಸರಿ ಫ್ರಮ್ ಆರ್ಗ್ಯಾನಿಕ್. ಪಾರ್ಟ್ ಡಿ ನಿಮ್ದು ಆರ್ಗ್ಯಾನಿಕ್ ಸ್ಟ್ರಾಂಗ್ ಇತ್ತಂದ್ರೆ ನೀವು ಇಲ್ಲಿ ಆರಾಮ್ಸೆ ಏನ್ ಹೇಳ್ರಿ 20 ಮಾರ್ಕ್ಸ್ ನ ಸ್ಕೋರ್ ಮಾಡಬಹುದು. ಪಾರ್ಟ್ ಡಿ ಆಟಮ್ ನಿಮ್ದು ಎಲ್ಲಾ ರಿಯಾಕ್ಷನ್ ಮೆಕ್ಯಾನಿಸಮ್, ಎಷ್ಟು ರಿಯಾಕ್ಷನ್ ಮೆಕ್ಯಾನಿಸಮ್ ನಿಮ್ ಪಾರ್ಟ್ ಬಿ ಬುಕ್ ಒಳಗ ನೀವು ಆರ್ಗ್ಯಾನಿಕ್ ಒಳಗ ಬಾಳ ಗ್ರಿಪ್ ಇರ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು ರಿಯಾಕ್ಷನ್ ಮೆಕ್ಯಾನಿಸಮ್ ಅನ್ನೆಲ್ಲ. ಇಲ್ಲಿ ನೋಡ್ರಿ ಎಷ್ಟಂದ್ರ 6 ಕ್ವಶನ್ಸ್ ಕೇಳ್ತಾನೆ. ಇವೆಲ್ಲ 6 ಕ್ವಶನ್ ಆರ್ಗ್ಯಾನಿಕ್ ಮೇಲೆನ. ಎಷ್ಟು ಬರಿಬೇಕು ನೀವು ಇದ್ರಾಗ, 4 ಬರಿಬೇಕು, ಹೌದಾ. 6 ಕ್ವಶನ್ಸ್ ಕೇಳ್ತಾನ, 6 ಕ್ವಶನ್ ಆರ್ಗ್ಯಾನಿಕ್ ಇಂದ ಇವು, ಹೌದಾ. ನೀವು ಪಾರ್ಟ್ ಸಿ ಒಳಗ ಇನ್ಆರ್ಗ್ಯಾನಿಕ್ ಫಿಸಿಕಲ್ ಕೊಟ್ಬಿಟ್ಟಾರ,
ಹಾಗಾಗಿ ಪಾರ್ಟ್ ಡಿ ಒಳಗೆ ಏನ್ ಹೇಳ್ರಿ, ಪಾರ್ಟ್ ಡಿ ಒಳಗೆ ಓನ್ಲಿ ಆರ್ಗ್ಯಾನಿಕ್ ಹೌದಾ. ಎಷ್ಟು ಬರಿಬೇಕು ನೀವು ಕ್ವಶನ್ಸ್ ಇಲ್ಲಿ? ಇಲ್ಲಿ ನಂಬರ್ ಆಫ್ ಕ್ವಶನ್ಸ್ 4 ಕ್ವಶನ್ಸ್ ಬರಿಬೇಕು. ಇಲ್ಲಿ ಎಷ್ಟು ಬರ್ಬೇಕಂದ್ರ ನೀವು 4 ಕ್ವಶನ್ಸ್ ಬರಿಬೇಕು. ಮಾರ್ಕ್ಸ್ ಪರ್ ಕ್ವಶನ್, ಒಂದ್ ಕ್ವಶನ್ಗೆ 5 ಇರ್ತೈತಿ. ಯೂಶುವಲಿ ಇದನ್ನ ಹಿಂಗ್ ಡಿವೈಡ್ ಮಾಡಿರ್ತಾರೆ, 4+1 ಅಥವಾ 3+2 ಅಂತ ಡಿವೈಡ್ ಮಾಡಿರ್ತಾರ. 5 ಕ್ವಶನ್, ಒಂದ್ ಕ್ವಶನ್ 5 ಮಾರ್ಕ್ಸ್ ಇರಂಗಿಲ್ಲ, ಆಕ್ಚುಲಿ ಹಿಂಗ ಡಿವೈಡ್ ಮಾಡಿರ್ತಾರ ಹೌದಾ. 4+1 ಆರ್ಗ್ಯಾನಿಕ್ ಈ ಕಂಪ್ಲೀಟ್ 6 ಕ್ವಶನ್ಸ್ ಆರ್ಗ್ಯಾನಿಕ್ ಇರ್ತತಿ. ಈ 6 ಕ್ವಶನ್ಸ್ ಒಳಗ ನೀವು 4 ಕ್ವಶನ್ಸ್ ಬರಿಬೇಕು. ಯೂಶುವಲಿ 5 ಮಾರ್ಕ್ಸ್ ನಿಮ್ಗೆ ಡೈರೆಕ್ಟ್ ಕ್ವಶನ್ ಕೇಳಂಗಿಲ್ಲ, ಹಿಂಗ್ 4+1 3+2 ಒಳಗನ ಹಿಂಗ ಕೇಳ್ತಾರ. ಮೇ ಬಿ ನಿಮ್ಗೆ 4 ಮಾರ್ಕ್ಸ್ ಒಂದು ರಿಯಾಕ್ಷನ್ ಮೆಕ್ಯಾನಿಸಮ್ ಕೊಟ್ಟು 1 ಮಾರ್ಕ್ಸ್ ಏನೋ ಕಾನ್ಸೆಪ್ಟ್ ಬೇಸ್ಡ್ ನಿಮಗೆ ಒಂದು ಕ್ವಶನ್ ಕೊಡ್ಬೋದು, ಹೀಗ್ ಮಾಡ್ಬೋದು. ಇಲ್ಲ ಈ 3 ಮಾರ್ಕ್ಸ್ ನಿಮ್ದು ರಿಯಾಕ್ಷನ್ಸ್ ಕೊಟ್ಟು ಇಲ್ಲಾಂದ್ರೆ ಏನ್ರ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ಬರಾಕನ್ ಕೇಳ್ಬೋದು, ಹೀಗ್ ಮಾಡ್ತಾರ. ಈ ತರ ಮಾರ್ಕ್ಸ್ ನ ಡಿವೈಡ್ ಮಾಡ್ತಾರೆ 4+1 3+2 ಅಂತ. ನೀವು ಪಾರ್ಟ್ ಡಿ ನ ಕರೆಕ್ಟ್ ಆಗಿ ಬರ್ದಂದ್ರ ನಿಮ್ಗೆ ಈಸಿಲಿ 20 ಮಾರ್ಕ್ಸ್ ತಗೋಬಹುದು. ಪಾರ್ಟ್ ಡಿ ನೋಡ್ರಿ, ಪಾರ್ಟ್ ಈಸ್ ನ್ಯೂಮೆರಿಕಲ್ ಪ್ರಾಬ್ಲಮ್ಸ್. ನ್ಯೂಮೆರಿಕಲ್ ಪ್ರಾಬ್ಲಮ್ಸ್, ಫಿಸಿಕಲ್ ಕೆಮಿಸ್ಟ್ರಿ ಎಷ್ಟು ಬರ್ತಾವ ಅಂದ್ರೆ 6 ಕ್ವಶನ್ಸ್ ಬರ್ತಾವ ಹೌದಾ. ಫಿಸಿಕಲ್ ಕೆಮಿಸ್ಟ್ರಿ ಅಂತ 6 ಕ್ವಶನ್ಸ್ ಬರ್ತಾವ. ಅದ್ರಾಗ ನೀವು 3 ಕ್ವಶನ್ಸ್ ಮಾಡಿದ್ರಪ್ಪ ಅಂದ್ರ ನಿಮಗೆ 9 ಮಾರ್ಕ್ಸ್ ಗ್ಯಾರಂಟಿ. ಈಚ್ ಕ್ವಶನ್ಗೆ 3 ಮಾರ್ಕ್ಸ್. ಐ ಟೋಲ್ಡ್ ನೋ, ನೀವು ಯಾವ್ದ್ರ ಮೇಲೆ ಭಾಳ ಇಂಪಾರ್ಟೆನ್ಸ್ ಕೊಡ್ಬೇಕು. ಫಿಸಿಕಲ್ ಕೆಮಿಸ್ಟ್ರಿ ಇದು ನ್ಯೂಮರಿಕಲ್ಸ್ಗೆ ಸೊಲ್ಯೂಷನ್ಸ್, ಕೆಮಿಕಲ್ ಕೆನೆಟಿಕ್ಸ್ ಅಂಡ್ ಎಲೆಕ್ಟ್ರೋಕೆಮಿಸ್ಟ್ರಿ. ಇದ್ರೊಳಗೆ ನೀವು ನ್ಯೂಮರಿಕಲ್ಸ್ ಏನಿಲ್ಲ, ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಏನದವಲ್ಲ, ಈ ಟೆಕ್ಸ್ಟ್ ಬುಕ್ ಕ್ವಶನ್ಸ್ ಇಂತ ಡೈರೆಕ್ಟ್ ಕ್ವಶನ್ಸ್ ಕೇಳ್ತಾರ. ನ್ಯೂಮರಿಕಲ್ಸ್ ನಿಮ್ದೇ NCERT ಟೆಕ್ಸ್ಟ್ ಬುಕ್ ಐತಲ್ಲ, ಅದ್ರಲಿಂತ ಡೈರೆಕ್ಟ್ ಕೇಳ್ತಾರ. ಅವನ್ನ ನೀವು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡೋದ್ರಿಂದ ನೀವು ಈಸಿಲಿ 9 ಮಾರ್ಕ್ಸ್ ತಗೋಬಹುದು. ಆರ್ಗ್ಯಾನಿಕ್ ನೀವು ರಿಯಾಕ್ಷನ್ ಮೆಕ್ಯಾನಿಸಮ್ ಅಥವಾ ಆರ್ಗ್ಯಾನಿಕ್ ನೀವು ಕರೆಕ್ಟ್ ಓದಿದಂದ್ರೆ ಇಲ್ಲಿ ನೀವು 20 ಮಾರ್ಕ್ಸ್ ತಗೋಬಹುದು. MCQs ಫಿಲ್ ಇನ್ ದ ಬ್ಲಾಂಕ್ಸ್ ನಿಮಗೆ ಕಷ್ಟ ಆಗೋದಿಲ್ಲ, ಆರಾಮ್ ಇಲ್ಲಿ 20 ಮಾರ್ಕ್ಸ್ ತಗೋಬಹುದು. ಓಕೆ, ಐ ಹೋಪ್ ದಿಸ್ ಇಸ್ ಅಂಡರ್ಸ್ಟುಡ್. ನಿಮ್ಗೆಲ್ಲ ಅರ್ಥ ಆಗೈತೆ ಅಂತ ಅನ್ಕೊಂಡಿನಿ, ಒಂದು ಐಡಿಯಾ ಬಂದೈತೆ ಅಂತ ಅನ್ಕೊಂಡಿನಿ. ಬಿಫೋರ್ ಬಿಗಿನಿಂಗ್ ಯುವರ್ ಸೆಕೆಂಡ್ PUC, ಇವಾಗಲೇ ನಿಮ್ದು PUC ಸ್ಟಾರ್ಟ್ ಆಗಿದೆ. ಬಿಫೋರ್ ಸ್ಟಡಿಂಗ್ ಐ ಥಿಂಕ್ ಇಟ್ ಈಸ್ ನಿಮ್ಗೊಂದು ಕ್ಲಾರಿಟಿ ಸಿಕ್ತಂತ ಅನ್ಕೊಂಡಿನಿ. ಆ ಟೈಪ್ ಆಫ್ ದ ಕ್ವಶನ್ಸ್ ಹೆಂಗ್ ಬರ್ತಾವು, ಎಷ್ಟೆಲ್ಲ ಕ್ವಶನ್ಸ್ ಕೇಳ್ತಾರ ಅಂತಂದು. ಇಂಪಾರ್ಟೆಂಟ್ ಎಕ್ಸಾಮ್ ಗೈಡ್ಲೈನ್ಸ್ ಏನಪ್ಪಾ ಅಂದ್ರ, ನಿಮ್ಮ ಎಕ್ಸಾಮ್ ಒಳಗ ಸಿಂಪಲ್ ಕ್ಯಾಲ್ಕುಲೇಟರ್ಸ್, ಆಮೇಲೆ ಸ್ಟ್ಯಾಂಡರ್ಡ್ ಅಂಡ್ ಸಿಂಪಲ್ ಕ್ಯಾಲ್ಕುಲೇಟರ್ಸ್ ಅಲವ್ ಐತಿ. ಅಂಡ್ ಲಾಗ್ ಟೇಬಲ್ಸ್ ನೀವು ಅಲೋ ಮಾಡ್ತಾರ. ಏನಪ್ಪಾ ಅಂದ್ರೆ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ಅಲೋ ಇಲ್ಲ. ಸೈಂಟಿಫಿಕ್ ಕ್ಯಾಲ್ಕುಲೇಟರ್ಸ್ ನಿಮ್ಮ ಎಕ್ಸಾಮ್ಸ್ ಒಳಗೆ ಅಲೋ ಇಲ್ಲ. ಸ್ಟ್ಯಾಂಡರ್ಡ್ ಅಥವಾ ಸಿಂಪಲ್ ಕ್ಯಾಲ್ಕುಲೇಟರ್ನ ನೀವು ಯೂಸ್ ಮಾಡ್ಬೋದು. ಲಾಗ್ ಟೇಬಲ್ಸ್ ಏನಿರ್ತೈತಲ್ಲ ಬುಕ್, ಅದನ್ನು ಯೂಸ್ ಮಾಡೋದು. ಬಟ್ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ತಗೊಂಡ್ ಹೋಗಂಗಿಲ್ಲ. ಆಮೇಲೆ ನೋಡ್ರಿ, ಫಾರ್ ಆರ್ಗ್ಯಾನಿಕ್ ಅಂಡ್ ಇನ್ಆರ್ಗ್ಯಾನಿಕ್ ಇಕ್ವೇಶನ್ಸ್ ಎನ್ಶೋರ್ ಯು ರೈಟ್ ಅ ಫುಲ್ಲಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ಸ್. ನಾ ಹೇಳಿದ್ನಲ್ಲ, ನೀವು ಯಾವ್ದೇ ಕೆಮಿಕಲ್ ಇಕ್ವೇಶನ್ಸ್ ಬರೀ, ನೆನ್ಪಿಟ್ಕೊರಿ. ಕೆಮಿಸ್ಟ್ರಿದೊಳಗೆ ನೀವು ಯಾವುದೇ ಕೆಮಿಕಲ್ ಇಕ್ವೇಶನ್ಸ್ ಬರೀರಿ, ಪಾರ್ಟ್ ಬಿ ಒಳಗರ ಬರ್ರಿ, ಪಾರ್ಟ್ ಸಿ ಒಳಗರ ಬರ್ರಿ, ಪಾರ್ಟ್ ಡಿ ಒಳಗರ ಬರ್ರಿ. ಅದೇನಿರ್ಬೇಕಂದ್ರೆ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ಸೇ ಇರಬೇಕು, ಇಲ್ಲಾಂದ್ರೆ ನೀವು ಮಾರ್ಕ್ಸ್ ಕಳ್ಕೊಂತೀರಾ ಹೌದಾ. ನೋಡಿ, ಟೈಮ್ ಮ್ಯಾನೇಜ್ಮೆಂಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಡಿಷನಲ್ 15 ಮಿನಿಟ್ಸ್ ಕೊಡ್ತಾರೆ ಹೌದಾ. 3 ಅವರ್ಸ್ ಜೊತೆಗೆ ನಿಮ್ಗೆ 3 ಅವರ್ಸ್ ಇಂತ ಅಡಿಷನಲ್ 15 ಮಿನಿಟ್ಸ್ ಏನ್ ಬರ್ತಲ್ಲ, ಈ 15 ಮಿನಿಟ್ಸ್ ಬರ್ಕೊಂತ ಕುಂದ್ರಬಾರ್ದು. ಫಸ್ಟ್ ಏನ್ ಮಾಡ್ಬೇಕಂದ್ರ, ಏನೇನೆಲ್ಲ ಬರ್ತಿರಲ್ಲ ನೋಡ್ಬೇಕು ನೀವು. ಬರೋದಾದ್ಮೇಲೆ ಬರೋಕ್ಕಿಂತ ಮೊದಲು ಬಿಫೋರ್ ಸ್ಟಾರ್ಟಿಂಗ್, ಬಿಫೋರ್ ನೀವು ಬರೋಕ್ಕಿಂತ ಮೊದಲು ನೀವು ಕ್ವಶನ್ ಪೇಪರ್ ಅನಲೈಸ್ ಮಾಡಬೇಕು. ಕ್ವಶನ್ಸ್ ಕರೆಕ್ಟಾಗಿ ಓದಬೇಕು. ಆಮೇಲೆ ಬರೋದಾದ್ಮೇಲೆ ನಿಮ್ದೆಲ್ಲ ಪೇಪರ್ ಮುಗಿದಾದ್ಮೇಲೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಅಟ್ಲೀಸ್ಟ್ ನೀವು ಕ್ವಶನ್ ನಂಬರ್ ಕರೆಕ್ಟ್ ಹಾಕಿರ ಇಲ್ವಾ, ಏನು ಯಾರ ಬಿಟ್ಟಿದ್ರ, ಅದಕ್ಕೂ ನೀವು ಸ್ವಲ್ಪ ಟೈಮ್ ಇಟ್ಕೋಬೇಕು. ಈ 15 ಮಿನಿಟ್ಸ್ ಒಳಗೆ ಏನು ಮಾಡ್ಬೇಕಂದ್ರೆ, ಸ್ಟಾರ್ಟಿಂಗ್ ನಿಮ್ದು ಕ್ವಶನ್ ಪೇಪರ್ ಓದಕ್ಕೂ ಟೈಮ್ ಇಟ್ಕೋಬೇಕು. ಲಾಸ್ಟ್ ನೀವೆಲ್ಲ ಬರೋದಾದ್ಮೇಲೆ ಯಾವ್ಯಾವ ಕ್ವಶನ್ಸ್ ಬರ್ದಿರಿ, ಕ್ವಶನ್ ನಂಬರ್ ಕರೆಕ್ಟ್ ಹಾಕಿರ, ಮೇನ್ ನಂಬರ್ ಕರೆಕ್ಟ್ ಹಾಕಿರ ಅಂತ ನೋಡ್ಕೊಳಕ್ಕೂ ನಿಮ್ಗೆ ಟೈಮ್ನ ನೀವು ಇಟ್ಕೊಂಡಿರ್ಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಐ ಹೋಪ್ ದಿಸ್ ವಿಡಿಯೋ ಇಸ್ ಹೆಲ್ಪ್ಫುಲ್ ಫಾರ್ ಯು. ಇಫ್ ಯು ಫೈಂಡ್ ದಿಸ್ ಹೆಲ್ಪ್ಫುಲ್, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ನಿಮಗೆ ನೆಕ್ಸ್ಟ್ ವಿಡಿಯೋ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಮೇಲೆ ಏನರ ಒಂದೊಂದು ರಿಯಾಕ್ಷನ್ ಮೆಕ್ಯಾನಿಸಮ್ ತಗೊಂಡು ಅದ್ರ ಮೇಲೆ ಎಂತ ಕ್ವಶನ್ಸ್ ಬರ್ತಾವು, ಇಂಪಾರ್ಟೆಂಟ್ ಮೆಕ್ಯಾನಿಸಮ್ ಅವು ಅಂತ ಆ ಸೀರೀಸ್ನ ಸ್ಟಾರ್ಟ್ ಮಾಡೋಣ. ನಿಮಗೆ ಯಾವ ಮೆಕ್ಯಾನಿಸಮ್ ಬೇಕು, ಯಾವ ರಿಯಾಕ್ಷನ್ಸ್ ಬೇಕು, ಅದನ್ನ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕಿದ್ರೆ ನಾನು ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತೀನಿ. ಆ ಮೆಕ್ಯಾನಿಸಮ್, ಆ ರಿಯಾಕ್ಷನ್ಸ್ ಇಂತನ. For more such information, for more such updates, please do follow Vedantu Karnataka. Thank you for watching.